ಹಲೋ ಹಾಯ್ ನಮಸ್ಕಾರ. ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೇಮ್ ನಾಳೆ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡೋಣ ಬನ್ನಿ. ಈ ಕಡೆ ಸೂರ್ಯ ಅವರು ಫೈನಾನ್ಸ್ ಅವರಿಂದ ಕಾರ್ನ ಸೀಸ್ ಮಾಡಿಸ್ಕೊಂಡು ಅಂದರೆ ತೊಗೊಂಡೋಗಿರ್ತಾರೆ ಕಾರು. ಈ ಕಡೆ ಸೂರ್ಯ ಅವರು ಬೇಜಾರು ಮಾಡಿಕೊಂಡು ಇನ್ನೇನು ಮಾಡೋದಪ್ಪ, ಇದ್ದಂಥ ಕಾರ್ನು ಹೋಯ್ತಲ್ಲ, ಇನ್ನೇನು ಮಾಡೋದು, ಬೇರೆದು ಯಾವುದಾದ್ರೂ ಕೆಲಸನಾದ್ರೂ ಹುಡುಕೊಳ್ಳ ಅಂತ ಹೇಳ್ಕೊಂಡು ಯೋಚನೆ ಮಾಡ್ಕೊಂಡು ಮನೆಗೆ ಬರ್ತಾರೆ. ಮನೆಗೆ ಬಂದಾಗ ಈ ಕಡೆ ಮೀನಾ ನಿಂತಿರ್ತಾಳೆ. ಮೀನಾ ಕೇಳ್ತಾಳೆ, ಕಾರಲ್ಲಿರಿ, ನೀವು ಒಬ್ಬರೇ ಬಂದಿರಲ್ಲ, ಎಲ್ಲೋಯ್ತು ಕಾರು, ಏನು ನೀವು ಒಬ್ಬರೇ ಬಂದಿದ್ದೀರಾ ಅಂತ ಇರ್ತಾರೆ. ಎಲ್ಲ ನಿನ್ನಿಂದನೇ ಆಗಿರೋದು, ಇನ್ನೇನು ಆಗಬೇಕಿದೆ ಅಂತ ಹೇಳ್ಬಿಟ್ಟು ಬೈಕೊಂಡು ಹಂಗೆ ಬರ್ತಾ ಇರ್ತಾನೆ. ಏನಾಯ್ತಪ್ಪ ಸೂರ್ಯ, ಏನಾಯಿತು, ಯಾಕೆ ಅವಳನ್ನ ಮತ್ತೆ ಬೈತಾ ಇದೆಯಾ ಅಂತ ಹೇಳ್ಬಿಟ್ಟು ಕೇಳಿದಾಗ, ಇನ್ನೇನಪ್ಪ ಮಾಡೋದು, ಇವಳೆಲ್ಲ ಮಾಡಿರೋದಕ್ಕೆ ತಾನೇ ಇಷ್ಟೆಲ್ಲ ಆಗಿರೋದು. ಇವಳು ಈ ಥರ ಮಾಡಿಲ್ಲ ಅಂದರೆ ಇಷ್ಟೆಲ್ಲ ಆಗ್ತಿತ್ತಾ? ಇವಳು ಹೋಗ್ಬಿಟ್ಟು ಆ ರವಿನ ಮದುವೆ ಮಾಡಿ ಇಷ್ಟೆಲ್ಲ ಮಾಡಿಬಿಟ್ಟು ನಿನ್ನ ಜೈಲಿಗೆ ಕಳಿಸ್ಬಿಟ್ಟು ಇಷ್ಟೆಲ್ಲ ಮಾಡಿದ್ದಾಳೆ. ಇನ್ನು ಏನಪ್ಪ ಮಾಡೋದು ಇವಳಿಗೆ ಹೀಗೆ ಬಿಟ್ಟರೆ ಸರಿ ಹೋಗಲ್ಲ, ಇವಳಿಗೆ ಬಾರಿಸಿ ಸರಿಯಾಗಿ ಬುದ್ಧಿ ಹೇಳಿದ್ರೇ ಸರಿ ಹೋಗೋದು ಅಂತ ಹೇಳ್ಬಿಟ್ಟು ಬೈತಾನೆ ಇರ್ತಾರೆ. ಹಾಗೆ ಬೈತಾ ಇರ್ಬೇಕಂದ್ರೆ ಈಗ ನೋಡು, ನನ್ನ ಜೀವನಕ್ಕೆ ಒಕ್ಕರ್ಸ್ಕೊಂಡಂಥ ಅನಿಷ್ಟ ಇವಳು, ಅನಿಷ್ಟ ಅಂದರೆ ಅನಿಷ್ಟ, ನಾನು ಯಾಕಾದ್ರೂ ಮದುವೆ ಆದ್ಮೇಲೆ ಇವಳು ನನ್ನನ್ನು ಕಟ್ಟಾಕ್ಬಿಟ್ಟು ನೋಡು ಅಂತ ಹೇಳ್ಬಿಟ್ಟು ಮತ್ತೆ ಈ ಕಡೆ ಬೈತಾ ಇರ್ತಾರೆ. ತುಂಬಾ ಬೇಜಾರಾಗುತ್ತೆ ಮೀನಂಗೆ. ಬೇಜಾರಾದಾಗ ಈ ಕಡೆ ಶಾಂತಿ ಕೂಡ, ನೋಡು ನಾನು ಅವತ್ತು ಹೇಳ್ದೆ ತಾನೆ ನಿನಗೆ, ಹೇಳಿದಾಗ ನನ್ನ ಮಾತು ಕೇಳಿಲ್ಲ ನಿನಗೆ, ಇವತ್ತು ಅರ್ಥ ಆಯ್ತಲ್ವ ನಿನಗೆ, ಇವಳು ಒಂದು ದೊಡ್ಡ ಅನಿಷ್ಟ ಅಂತ ಹೇಳ್ದೆ ತಾನೆ, ನಮ್ಮ ಮನೆಗೆ ಒಕ್ಕರ್ಸ್ಕೊಂಡಿರೋ ಅಂಥ ದೊಡ್ಡ ಅನಿಷ್ಟ ಇವಳು ಅಂತ ಹೇಳ್ಬಿಟ್ಟು ಇವಳು ಶಾಂತಿ ಕೂಡ ಬೈತಾಳೆ. ಬೈದಿರೋದನ್ನ ನೋಡಿ ಪಾಪ ಮೀನಂಗೆ ತುಂಬಾ ಅಂದರೆ ತುಂಬಾ ಬೇಜಾರಾಗುತ್ತೆ. ಈ ಕಡೆ ಎಲ್ಲನೂ ಕೇಳ್ಕೊಂಡು ನಿಂತಿರ್ತಾಳೆ, ಅವಳು ಸುಮ್ಮನೆ ಅಳ್ಕೊಂಡು ನಿಂತಿರ್ತಾಳೆ. ಈ ಕಡೆ ರೋಹಿಣಿಯವರು ಕೂಡ ಖುಷಿಯಾಗಿರುತ್ತೆ, ರೋಹಿಣಿಗೂ ಖುಷಿಯಾಗಿರುತ್ತೆ, ಈ ಕಡೆ ಮನೋಜ್ಗೂ ಖುಷಿಯಾಗಿರುತ್ತೆ. ಹಾಗೆ ಈ ಕಡೆ ಏನು ಮಾಡ್ತಾರೆ ಅಂದರೆ, ರಂಗನಾಥ್ ಅವರು ಏನಾಯಿತು ಹೇಳು, ಯಾಕೆ ಹೀಗೆ ಆಡ್ತಾ ಇದೆಯಾ, ಯಾಕೋ ಅವಳಿಗೆ ಬೈಬೇಡ ಅಂದರು ಮತ್ತೆ ಬೈತಾ ಇದೆಯಲ್ಲೋ ಸೂರ್ಯ ನೀನು, ಯಾಕೋ ಕಂದ ಒಂದ್ಸತಿ ಹೇಳಿದ್ದೀನಲ್ವ ನಿನಗೆ ಬೈಬೇಡ ಅವಳನ್ನ ಅಂತ, ಮತ್ತೆ ಯಾಕೋ ಕಂದ ಈಗ ಬೈತೀಯಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇನ್ನೇನಪ್ಪ ಮಾಡೋದು, ಇವಳಿಂದ ತಾನೇ ಎಲ್ಲ ಆಗಿರೋದು ಅಂತ ಹೇಳ್ಬಿಟ್ಟು ಮತ್ತೆ ಹೇಳ್ತಾರೆ. ಹೇಳಿದಾಗ ಏನಾಯಿತು ಹೇಳು, ಏನಾಯ್ತು ಇವಾಗ, ಅದೇ ಕಾರ್ ರೆಡಿ ಆಗಿದೆ ಅಂದ್ಯಲ್ಲ, ಇನ್ನೇನಾಯಿತು, ಓಡಿಸ್ಬೇಕು ತಾನೆ, ಮತ್ತೆ ಯಾಕೆ ಹೀಗೆ ಆಡ್ತಾ ಇದೆಯಾ ಅಂದಾಗ, ಇದ್ದಂಥ ಕಾರು ಹೋಯ್ತು, ಇದು ಹೋಯ್ತು ಬಿಡು ಇವಾಗ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇದ್ದಂಥ ಕಾರು ಹೋಯ್ತು, ಇದನ್ನು ಹೋಯ್ತು ಅಂದರೆ ಏನೋ ನಿನ್ನ ಮಾತಿನ ಅರ್ಥ, ನಿಜ ಹೇಳೋ, ಕರೆಕ್ಟಾಗಿ ಹೇಳೋ ಏನಾಯಿತು ಅಂತ ಹೇಳಿದಾಗ, ಅಪ್ಪ ಅದು ಅಪ್ಪ ಫೈನಾನ್ಸರ್ ಹತ್ರ ದುಡ್ಡು ಇಸ್ಕೊಂಡಿದ್ದೆ ಅಲ್ಲ ನಾನು, ಅವರು ಫೈನಾನ್ಸರ್ ಬಂದ್ಬಿಟ್ಟು ಆವಾಗ ನಾನು ನಿಂದು ಹುಷಾರಿಲ್ಲದೆ ಇರುವಾಗ ಒಂದು ದುಡ್ಡು ಕೇಳಕ್ಕೆ ಹೋಗಿದ್ದೆ, ಅವ್ರ ಮೇಲೆ ಕೈ ಮಾಡಿಬಿಟ್ಟೆ ನಾನು, ನಿನ್ನನ್ನು ಸಾಯೋ ಅಂತ ಸಾಯ್ತಾರೆ ನಿಮ್ಮಪ್ಪ ಅಂತ ಆ ಥರ ಎಲ್ಲ ಏನೇನೋ ಮಾತಾಡ್ಬಿಟ್ರು. ಅದಕ್ಕೆ ನಾನು ಅವ್ರ ಮೇಲೆ ಕೈ ಮಾಡೋಕ್ಕೆ ಹೋಗಿದ್ದೆ, ಅವರು ಕೋಪದಿಂದ ನನ್ನ ಕಾರ್ನ ಸೀಸ್ ಮಾಡ್ಕೊಂಡು ಹೋದ್ರು ಇವತ್ತು ಅಂತ ಹೇಳಿಬಿಟ್ಟು ಇವರು ಸೂರ್ಯ ಅವ್ರು ಹೇಳ್ತಾರೆ. ಅಯ್ಯೋ ಏನಪ್ಪ ಮಾಡೋದು ಇವಾಗ, ಇವರು ರಂಗನಾಥ್ ಅವರು, ನನ್ನ ಹತ್ರ ದುಡ್ಡು ಇಲ್ಲ ಕಣೋ, ನನ್ನ ಹತ್ರ ಇರೋದು ಇದು ಮನೆ ಪತ್ರ ಒಂದೇ ಕಣೋ, ಈ ಮನೆ ಪತ್ರ ಅಡ ಇಟ್ಬಿಟ್ಟು ನೀನು ದುಡ್ಡು ತೊಗೊಂಡು ಹೊಸ ಕಾರು ನೀನು ತುಂಬ ಇಷ್ಟಪಟ್ಟಿರೋಂಥ ನೀನು ಹಳೆ ಕಾರ್ನ ತೊಗೊಂಡು ಬಾ ಕಣೋ, ನಿನ್ನ ಹಳೆ ಕಾರ್ನ ತಂದು ನೀನು ತುಂಬ ಚೆನ್ನಾಗಿ ಜೀವನ ಮಾಡಬೇಕು ಕಣೋ ಅಂತ ಹೇಳ್ಬಿಟ್ಟು ಆ ಪತ್ರನ ತಗೋ ಅಂತ ಈ ಕಡೆ ರಂಗನಾಥ್ ಅವರು ಫೋರ್ಸ್ ಮಾಡಿ ಕೊಡ್ತಾ ಇರ್ತಾರೆ. ಈ ಕಡೆ ಇದನ್ನೆಲ್ಲ ನೋಡಿದಂಥ ಶಾಂತಿ, ಮನೋಜು ಮತ್ತು ರೋಹಿಣಿ ತುಂಬಾ ಶಾಕ್ ಆಗುತ್ತೆ, ಮತ್ತು ಹಾಗೆ ಸಿಟ್ಟು ಬರ್ತಾ ಇರುತ್ತೆ ಅವ್ರಿಗೆ. ಇನ್ನೇನು ಮಾಡೋಕ್ಕಾಗಲ್ಲ ಅಲ್ವಾ, ಸುಮ್ಮನೆ ನಿಂತ್ಕೊಂಡಿರ್ತಾರೆ, ನೋಡ್ತಾ ಇರ್ತಾರೆ. ಹಾಗೆ ಈ ಕಡೆ ಸೂರ್ಯಂಗೂ ತುಂಬ ಖುಷಿ ಆಗುತ್ತೆ. ಖುಷಿ ಆಗ್ಬಿಟ್ಟು ನಿಂತಿರ್ತಾನೆ. ಈ ಕಡೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಇನ್ನೇನಾಗುತ್ತೆ ಅಂತ ನೋಡೋಣ. ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.